ನ್ಯೂಸ್ 42 ಕನ್ನಡ. ಭಾರತ ವಿಕಾಸ್ ಪರಿಷತ್ನ ವತಿಯಿಂದ ಇಂದು ಅಂದರೆ ಈ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಶಿಕ್ಷಕರ ದಿನಾಚರಣೆ, ಇಂಜಿನಿಯರ್ಸ್ ಡೇ ಮತ್ತು ವೈದ್ಯರ ದಿನಾಚರಣೆ ಇವೆಲ್ಲ ಸೇರಿ ಇವತ್ತು ನಮ್ಮ ಭಾರತ ವಿಕಾಸ್ ಪರಿಷತ್ ವತಿಯಿಂದ ಇವತ್ತು ಪ್ರತಿಯೊಬ್ಬರಿಗೂ ಎಲ್ಲ ಕ್ಷೇತ್ರದಲ್ಲಿ ಅದು ವೈದ್ಯರಿರ್ಬೋದು, ಅಭಿಯಂತರಿರ್ಬೋದು, ಶಿಕ್ಷಕರಿರ್ಬೋದು, ಇವ್ರನ್ನೆಲ್ಲ ಗುರುತಿಸುವಂಥ ಕೆಲಸ ಮಾಡಿದ್ವಿ. ಜೊತೆಗೆ ಎಲ್ಲ ಸರ್ಕಾರಿ ವೈದ್ಯರು, ಸರ್ಕಾರಿ ಶಿಕ್ಷಕರು, ಸರ್ಕಾರಿ ಅಭಿಯಂತರು ಇವ್ರನ್ನೇ ಗುರುತಿಸಿ ಪ್ರಮುಖವಾಗಿ ಅವ್ರನ್ನ ಸನ್ಮಾನಿಸುವಂಥ ಒಂದು ಕೆಲಸನ ನಮ್ಮ ಭಾರತ ವಿಕಾಸ್ ಪರಿಷತ್ ಮಾಡಿದೆ. ಯಾಕೆ ಕಾರಣ ಏನಪ್ಪ ಅಂದರೆ ಅವರ ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚಾಗಲಿ, ಈ ಸಮಾಜಕ್ಕೆ ಅವ್ರು ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತಷ್ಟು ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಸೇವೆ ಸಲ್ಲಿಸ್ತೀನಿ ಅಂತೇಳಿ ಇಲ್ಲಿ ಈ ಒಂದು ವಿಚಾರದಲ್ಲಿ ನಮ್ಮ ನಗರಸಭೆ ವತಿಯಿಂದ ಏನು ಅಭಿಯಂತರಿದ್ದಾರೆ ನಿರ್ಮಲಾ ಅವರು, ರೇಣುಕಾ ಪ್ರಸಾದ್ ಅವರು, ಹಾಗೆ ವೈದ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಸುಷ್ಮಾ ಅವರು, ಜಿಲ್ಲಾ ಆಸ್ಪತ್ರೆಯಿಂದ ನೇತ್ರ ತಜ್ಞರು, ಹಾಗೆ ಶಿಕ್ಷಕರ ವಿಚಾರದಲ್ಲಿ ಮರಿಸ್ವಾಮಿ ಅವರು, ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ತೊರೆದೊಡ್ಡಿ, ಹಾಗೆ ನಾಗರಾಜಮೂರ್ತಿಯವರು ಮುಖ್ಯ ಶಿಕ್ಷಕರು ಸುಗ್ನಳ್ಳಿ ಶಾಲೆಯವರು, ಹಾಗೆ ಶ್ರೀಮತಿ ರಮಾ CR ಅವರು ಸಹ ಶಿಕ್ಷಕಿಯವರು ಮೇನ್ ಶಾಲೆ ರಾಮನಗರ, ಹಾಗೆ ಶ್ರೀಮತಿ ಉಷಾರಾಣಿಯವರು ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ KP ದೊಡ್ಡಿ, ಹಾಗೆ ನಮ್ಮ ಅಭಿಯಂತರಂತ ಶ್ರೀ ಶಂಕರ್ KH PW ಅವರು, ಹೀಗೆ ಆಮೇಲೆ ಹರ್ಷ ಅವರು ನಮ್ಮ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರು, ಹಾಗೆ ಇವೆಲ್ಲರನ್ನೂ ಈ ಏನು 3 ಕ್ಷೇತ್ರದಲ್ಲಿ ಅಭಿಯಂತರರು, ವೈದ್ಯರು, ಶಿಕ್ಷಕರು ಇವ್ರನ್ನೆಲ್ಲರನ್ನೂ ಹೆಚ್ಚಿನದಾಗಿ ಸೇವೆ ಮಾಡಲಿ ಅಂತೇಳಿ ನಮ್ಮ ಭಾರತ ವಿಕಾಸ್ ಪರಿಷತ್ ವತಿಯಿಂದ ಅವ್ರನ್ನ ಇವತ್ತು ನಮ್ಮ ಕರುನಾಡ ಸೇನೆ ಸಂಘಟನೆಯ ಜಿಲ್ಲಾ ಕಚೇರಿಯಲ್ಲಿ ಅವ್ರನ್ನ ಇವತ್ತೊಂದು ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನಿಸಿ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಅವ್ರು ಹೆಚ್ಚಿನ ಸೇವೆ ಮಾಡಲಿ ಅಂತೇಳಿ ನಾವು ಆಶಿಸ್ತಾ, ಇಡೀ ನಮ್ಮ ಭಾರತ ವಿಕಾಸ್ ಪರಿಷತ್ನ ಎಲ್ಲ ಪದಾಧಿಕಾರಿಗಳು, ನಾನು ಅಧ್ಯಕ್ಷಾದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆರೋಗ್ಯ ಶಿಬಿರ, ನೇತ್ರ ಶಿಬಿರ ಇನ್ನೂ ಹೆಚ್ಚಿನಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಕೂಡ ಸಹ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ SLC PUC ಮಕ್ಕಳನ್ನ ಗುರುತಿಸಿ ಅವ್ರನ್ನ ಸನ್ಮಾನಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಈಗ ಇನ್ನೂ ಹೆಚ್ಚಿನದಾಗಿ ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಕೂಡ ನಾವು ಹೊರಟಿದ್ದೀವಿ. ಎಲ್ಲ ಜವಾಬ್ದಾರಿಗಳನ್ನ ತಾವು ಕೂಡ ಎಲ್ಲ ನೋಡ್ತಾ ಇದ್ದೀರಿ. ತಾವೆಲ್ಲ ಕೂಡ ಸಹಕಾರ ಮಾರ್ಗದರ್ಶನಗಳು ಅಂತ ಕೇಳ್ಕೊಳ್ತಾ ಈ ಭಾರತ ವಿಕಾಸ್ ಪರಿಷತ್ತಿನ ಹೆಚ್ಚಿನದಾಗಿ ಕೆಲಸ ಮಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದಷ್ಟು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೆಪ್ಟೆಂಬರ್ 28, 2017ರಲ್ಲಿ ನಾನು ರಾಮನಗರ ಕಾಲಿಟ್ಟೆ. ಸೊ ಇವತ್ತಿನವರೆಗೂ ನನಗೆ ಈ ಊರು ಬೋರ್ ಆಗಿದೆ ಅಥವಾ ಈ ಊರು ಬಿಟ್ಟೋಗ್ಬಿಡ್ಬೇಕಂತ ಯಾವತ್ತೂ ಅನ್ಸಿಲ್ಲ. ಯಾಕೆ ಅಂದ್ರೆ ಜನ ಬೀದಿಗೆ ಹೋದ್ರೆ ಬನ್ನಿ ಮೇಡಮ್ ಕಾಫಿ ಕುಡಿ ಅನ್ನೋ ತರ ನನಗೆ